ವಾಕ್ಯ ಓದುವಾಗ ಇದು ನನಗೆ ಗೊತ್ತಿರೋ ಪ್ರಸಂಗ ಅಂತ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕ್ಬೇಡ್ರಿ. ರೆವಲೇಷನ್ ಡಿಫ್ರೆಂಟ್ ಆಗಿರುತ್ತೆ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ದೇವರು ನಿಮ್ಮೊಟ್ಟಿಗೆ ಏನಾದರೂ ವಾಗ್ದಾನ ಮಾಡಿದ್ರೆ ಆ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ. ಆ ವಾಗ್ದಾನಗಳು ನೆರವೇರುತ್ತೆ. ದೇವರ ಭವಿಷ್ಯವನ್ನ ಕಂಡುಕೊಂಡು ನಿನ್ನ ಹತ್ರ ಮಾತನಾಡಿದ್ದಾನೆ. ನೀನು ಈಗಿನ ಪರಿಸ್ಥಿತಿ ನೋಡ್ಬಿಟ್ಟು ನೀನು ದುಡುಕ್ಬೇಡ. ರಕ್ಷಣೆ ಹೊಂದಿ ಆತ್ಮನ ಅಭಿಷೇಕ ಹೊಂದಿ ಪರಿಶುದ್ಧಾತ್ಮದಲ್ಲೂ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವ ವ್ಯಕ್ತಿಗಳು ಇಜ್ಜೋಡಾಗಬೇಡ್ರಿ. ಲೇಟ್ ಆದ್ರೂ ದೇವರು ಲೇಟೆಸ್ಟ್ ಆಗಿರೋದನ್ನೇ ತರ್ತಾನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದ 3ನೇ ವಚನ. ಬುಕ್ ಆಫ್ ಐಸಾಯಾ ಚಾಪ್ಟರ್ 45 ವರ್ಸ್ 3. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಕರ್ತನೇ, ಈ ವಾಕ್ಯದ ಮೂಲಕ ನಿನ್ನ ಜನರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನಗಟ್ಟಿಯಾಗಿ ಹೇಳ್ರಿ ಆಮೆನ್. ಕುಳಿತುಕೊಳ್ರಿ. ಕೆಲವೊಮ್ಮೆ ನಾವು ಹೇಳುವಂಥ ಸಂದೇಶ ಇದೆಲ್ಲ ರಿಪೀಟ್ ಆಗ್ತಾ ಇದೆಯಾ ಅಂತ ನಿಮ್ಗೆ ಅನಿಸ್ಬೋದು. ರಿಪೀಟ್ ಆಗಲೇಬೇಕಾಗುತ್ತೆ ಕೆಲವೊಮ್ಮೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತದೆ, ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡ್ರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯೋದ್ರಲ್ಲಿ ನನಗೆ ಬೇಸರ ಇಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಹಾಗಾದರೆ ಮೊದಲು ಕೇಳಿದ ಪ್ರಶ್ನೆ ಪ್ರಸಂಗಗಳನ್ನ ತಿರ್ಗಾ ಕೇಳೋದ್ರಲ್ಲಿ ನಿಮಗೆ ನನಗಂತೂ ಏನು ಬೇಸರ ಇಲ್ಲ. ಅದು ನಿಮ್ಮನ್ನು ತಿರ್ಗಾ ದೃಢ ಮಾಡುತ್ತೆ ಅಂತ. ನೀವು ವಾಕ್ಯ ಓದಿದ ತಕ್ಷಣ ನನಗೆ ಗೊತ್ತು. 45ನೇ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಈಗೆಲ್ಲ ಸ್ಕೆಚ್ ಹಾಕ್ಕೊಂಡಿದ್ದೀರ. ಇವತ್ತು ಫುಲ್ ಸಮೃದ್ಧಿಯ ಮೆಸೇಜು ಅಂತ. ಗುಪ್ತ ಸ್ಥಳಗಳಲ್ಲಿ ಅಡಕವಾಗಿರುವಂಥ ಎಲ್ಲ ನಿಧಿ ನಿಕ್ಷೇಪಗಳೆಲ್ಲ ಬರುತ್ತೆ ಅನ್ನೋ ಆ ಸಂತೋಷದಲ್ಲಿದ್ದೀರಿ. ಅದಕ್ಕೆ ಅಡ್ವಾನ್ಸ್ ಆಗಿ ನಾನು ಈ ವಾಕ್ಯ ಓದಿಸ್ತಾ ಇರೋದು. ಇದು ಮುಂಚೆ ನಾನು ಪ್ರಸಂಗ ಮಾಡಿದ್ದೀನಿ ಕತ್ತಲೆಯಲ್ಲಿ ಬಚ್ಚಿಟ್ಟಿರೋ ನಿಧಿ ನಿಕ್ಷೇಪಗಳ ಕುರಿತು. ಆಮೇಲೆ ಪೌಲನ್ ಭಾಳ ಸುಂದರವಾಗಿ ಹೇಳ್ತಾನೆ, ನಾನು ತಿರುಗಿ ನಿಮಗೆ ಬರೆಯೋದ್ರಲ್ಲಿ ನನಗೇನು ಬೇಸರ ಇಲ್ಲ. ನನಗೂ ತಿರುಗಿ ಪ್ರಸಂಗ ಮಾಡೋದ್ರಲ್ಲಿ ಬೇಸರ ಇಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡೋದು. ಹಾಗಾದರೆ ಕೇಳಿದ್ದ ಮೆಸೇಜನ್ನ ತಿರ್ಗಾ ಕೇಳಿದ್ರೆ ನಿಮಗೇನಾಗುತ್ತೆ? ನೀವು ದೃಢ ಆಗ್ತೀರಾ ಅಂತ. 2 ಪೇತ್ರನಿಗೆ ಬರೆದ ಪತ್ರಿಕೆ ಸೆಕೆಂಡ್ ಪೀಟರ್ 1ನೇ ಅಧ್ಯಾಯ 13-15 ವಾಕ್ಯಗಳನ್ನ ಪಟ ತೆಗಿತಾ ಇರಬೇಕು. ನಾನು ಬೇಗ ಹೋಗ್ಬೇಕು ಇವತ್ತು. 2 ಪೇತ್ರ 1:13-15. ನಾನು ನನ್ನ ದೇಹವೆಂಬ ಗುಡಾರದಲ್ಲಿ ಇರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದೆಣಿಸಿದ್ದೇನೆ. ನಾನು ಈ ದೇಹವೆಂಬ ಗುಡಾರದಲ್ಲಿ ಇರೋ ತನಕ ನಿಮ್ಮನ್ನೇನು ಮಾಡಬೇಕಂತೆ? ಜ್ಞಾಪಕಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದೆಣಿಸುತ್ತದೆ. ಅಂದರೆ ಏನು? ವಾಕ್ಯ ನಿಮ್ಮನ್ನು ಹೇಳಿ ಅದು ರಿಪೀಟ್ ಆದರೂ ಪರವಾಗಿಲ್ಲ, ತಿರ್ಗಾ ಹೇಳ್ತಾ ಇರೋದ್ರಿಂದ ಏನು ಉದ್ದೇಶ ಅಂದರೆ ನೀವು ದೃಢರಾಗ್ತೀರಾ ಅಂತ. ಆಮೇಲೆ ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನನಗೆ ತಿಳಿಸಿದ ಪ್ರಕಾರ ಈ ಗೂಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರ್ತದೆ ಬಲ್ಲೇನು. ನೀವು ನನ್ನ ಮರಣದ ನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ಅಪೊಸ್ತಲನಾದಂಥ ಪೇತ್ರನು ಭಾಳ ಸುಂದರವಾಗಿ ಹೇಳ್ತಾನೆ, ನಾನು ಸಾಯೋ ಟೈಮ್ ಆಯಿತು, ನಾನು ಸತ್ರು ನಾನು ಹೇಳಿರೋ ಉಪದೇಶಗಳು ಯೇಸು ಸ್ವಾಮಿ ನಿಮ್ಮನ್ನು ಜ್ಞಾಪಕ ಪಡಿಸ್ತಾ ಇರ್ತಾನೆ. ನಾನು ಮಾಡಿರೋ ಕಾರ್ಯಗಳನ್ನ ಜ್ಞಾಪಕ ಪಡಿಸೋದ್ರಿಂದ ನಿಮಗೆ ಅದು ಯಾವಾಗಲೂ ಅಷ್ಟೇ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ದೃಢ ಆಗೋದು ಸಾಧ್ಯ ಆಗುತ್ತೆ. ಅದರಿಂದ ನಾನು ಪಡೋ ಪ್ರಯಾಸ ಯಾವುದು ವ್ಯರ್ಥ ಆಗಲ್ಲ ಅನ್ನೋದು ಸಂಕ್ಷಿಪ್ತವಾದಂಥ ವರದಿ ಅದರಿಂದ ಈ ಪ್ರಸಂಗ ಕೇಳುವಾಗ, ಟೈಟಲ್ ಕೇಳುವಾಗ, ವಾಕ್ಯ ಓದುವಾಗ ಇದು ನನಗೆ ಗೊತ್ತಿರೋ ಪ್ರಸಂಗ ಅಂತ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕ್ಬೇಡ್ರಿ. ರೆವಲೇಷನ್ ಡಿಫ್ರೆಂಟ್ ಆಗಿರುತ್ತೆ. ನಿನಗೆ ಬೇಕಾದದ್ದನ್ನು ದೇವರು ಕೊಡ್ತಾನೆ. ಇವತ್ತು ನಾನು ನಿಮ್ಮೊಟ್ಟಿಗೆ ಅಲ್ಪ ಸಮಯ ಮಾತನಾಡಲಿಕ್ಕೆ ಆರಿಸ್ಕೊಂಡಿರುವಂಥ ಭಾಗ, ನನ್ನ ಪ್ರಸಂಗದ ಪೀಠಿಕೆ ಗಾಡ್ಸ್ ಪರ್ಫೆಕ್ಟ್ ಪ್ರಾಮಿಸ್. ದೇವರ ಪರಿಪೂರ್ಣವಾದ ವಾಗ್ದಾನಗಳು. ದೇವರ ಪರಿಪೂರ್ಣವಾದ
ವಾಗ್ದಾನಗಳು. ದೇವರು ವಾಗ್ದಾನ ಅಂತ ಹೇಳಿದ ತಕ್ಷಣ ನಾನಿಲ್ಲಿ ಪ್ರಸಂಗ ಮಾಡಿದ್ದೀನಿ. ಪ್ರಾಮಿಸ್ ಆಫ್ ಗಾಡ್, ದೇವರ ವಾಗ್ದಾನಗಳ ಕುರಿತು ನಾನು ಮಾತನಾಡಿದ್ದೀನಿ. ನಾನಾಗ ಆರಂಭದಲ್ಲಿ ಹೇಳ್ತಿದ್ದಂಥ ಒಂದು ಮಾತಿದೆ. ವಾಗ್ದಾನ ಎನ್ನೋದು ಕಾಣುವ ಮಂಡಲದಲ್ಲಿರುವ ನೀನು, ಕಾಣದೇ ಇರುವ ಮಂಡಲದಲ್ಲಿರುವಂಥ ದೇವರು ನಿನಗೆ ಕೊಡುವಂಥ, ಕಾಣುವ ಮಂಡಲದಲ್ಲಿರುವ ನಿನಗೆ, ಕಾಣದೇ ಇರುವ ಮಂಡಲದಲ್ಲಿರುವ ದೇವರು ನಿನಗೆ ಕೊಡುವ ಟೋಕನ್ ಆಗಿರುತ್ತೆ ವಾಗ್ದಾನ ಎಂಬುದು. ವಾಗ್ದಾನ ಎರಡು ವ್ಯಕ್ತಿಗಳಲ್ಲಿ ನಡೆಯುವಂಥ ಕಾರ್ಯಗಳದು, ಎರಡು ವ್ಯಕ್ತಿಗಳಲ್ಲಿ ನಡೆಯುವಂಥದ್ದು. ಪ್ರಾಮಿಸ್ ಇಸ್ ಎ ಕಮಿಟ್ಮೆಂಟ್, ಅದೊಂದು ಸಮರ್ಪಣೆ. ಅದು ನನಗೆ ಭಾಳ ಸಂತೋಷ ಕೊಟ್ಟಂಥದ್ದು. ಅದು ನಮ್ಮ ಜೀವನದಲ್ಲಿ ಎರಡು ವ್ಯಕ್ತಿಗಳಿಂದ, ಅಂದರೆ ಒಂದು ಕೊಡುವಂಥವನು, ತೆಗೆದುಕೊಳ್ಳುವಂಥವನು. ದೇವರು ನಮಗೆ ವಾಗ್ದಾನ ಕೊಡ್ತಾ ಇದ್ದಾನೆ, ನಾವು ಅದನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಇದು ಇಂಪಾರ್ಟೆಂಟು. ಕೊಡೋದು ಯಾರು, ತೆಗೆದುಕೊಳ್ಳೋರು ಯಾರು? ಆಮೇನ್. ಹಳೆ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ಕಾರ್ಯಗಳಲ್ಲಿ ನಾನು ಅಲ್ಪ ಸಮಯ ನಿಂತು ಮಾತನಾಡಲಿಕ್ಕೆ ಬಯಸ್ತೀನಿ. ವಾಗ್ದಾನ ಮಾಡಿದವನು ನಂಬಿಗಸ್ತನು. ಸ್ತೋತ್ರ ಹೇಳಲಿಲ್ಲ. ಈ ವಾಗ್ದಾನ ಮಾಡಿದವನು ಈ ಈಸ್ ಎ ಫೇತ್ಫುಲ್ ಗಾಡ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10:23 ಹೇಳುತ್ತದೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲರಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ವಾಗ್ದಾನ ಮಾಡಿದವತನು ನಂಬಿಗಸ್ತನು. Hallelujah, hallelujah. Our God is a faithful God. He is able to keep his promises. ಆತನು ತನ್ನ ವಾಗ್ದಾನಗಳನ್ನು ಆತನು ದೃಢವಾಗಿ ಕಾಪಾಡುವಂಥ ದೇವರಾಗಿದ್ದಾನೆ. ಅಂದರೆ ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಎರಡು, ನಂಬರ್ 2, ಒಂದು ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನು. ಎರಡು, ದೇವರ ವಾಗ್ದಾನಗಳು ಎಷ್ಟಿದ್ರು, ಈ ವಾಗ್ದಾನಗಳೆಲ್ಲ ಕೂಡಿಸಿದ್ರೆ ಎಷ್ಟು ವಾಗ್ದಾನಗಳಿದೆಯೋ ಅಷ್ಟು ವಾಗ್ದಾನಗಳು ಎಸ್ ಅಂತಾನೆ. ಎಷ್ಟು ವಾಗ್ದಾನ ಇದ್ರು ಅದು ಎಸ್ ಅಂತಾನೆ. ಹಲ್ಲೆಲೂಯಾ. ನೋ ಅಲ್ಲ. ಅದಕ್ಕೆ 2 ಕೊರಿಂಥಿಯನ್ಸ್ 2 ಕೊರಿಂಥ 1:20 ಹೇಳ್ತಾರೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗಿರ್ತವೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶಿಸ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳ್ತೇವೆ. ಹಲ್ಲೆಲೂಯಾ. ಹಾಗಾದರೆ ವಾಗ್ದಾನ ಚೇಂಜ್ ಆಗೋದಿಲ್ಲ. ಎಷ್ಟೇ ವಾಗ್ದಾನಗಳು ಇದ್ದರೂ ಆ ವಾಗ್ದಾನಗಳೆಲ್ಲವೂ ಎಸ್ ಆಗಿರುತ್ತೆ. ಎಸ್ ಅಂದರೆ ಆಮೇನ್ ಆಗಿರುತ್ತೆ. ಕಮಾನ್, ಹಲ್ಲೆಲೂಯಾ. 3, ಈ ಡಸ್ ನಾಟ್ ಚೇಂಜ್. ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವನ್ನು ಮಧ್ಯದಲ್ಲಿ ಬದಲಾಯಿಸೋದಿಲ್ಲ. ಅರ್ಥ ಆಗಲಿಲ್ಲ ನಿಮಗೆ? He does not change. When makes a promise, you can count on him to keep it as he promised. ಅವನು ಏನು ನಿಮಗೆ ವಾಗ್ದಾನ ಮಾಡಿದ್ದಾನೋ ಅದನ್ನು ಎಣಿಸಿ ನಿಮಗೆ ಉತ್ತರ ಕೊಡುವ ಸಾಮರ್ಥ್ಯ ಉಳ್ಳವನಾಗಿರೋದ್ರಿಂದ ಅವನು ಮಧ್ಯದಲ್ಲಿ ಅದನ್ನು ಬದಲಾವಣೆ ಮಾಡೋದಿಲ್ಲ. ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ಕ್ರಿಕೆಟ್ ಆಡ್ತಾ ಇದ್ವಿ. ಕ್ರಿಕೆಟ್ ಆಡೋ ಟೈಮಲ್ಲಿ ನಿಯಮ ಮಾಡ್ತಿದ್ವಿ, ರೂಲ್. ಸ್ತೋತ್ರ. ಯಾಕಂದರೆ ದೊಡ್ಡ ಗ್ರೌಂಡ್ ಇರೋಲ್ಲ, ಶಾರ್ಟ್ ಗ್ರೌಂಡ್. ಅದರಲ್ಲಿ ಬೌಂಡ್ರಿ ಇರೋದು. ಪಿಚ್ ಬಿದ್ದು 10 ಕಡೆ ಹೋದ್ರೇ ರನ್ನು, ಫುಲ್ ಟಾಸ್ 10 ಕಡೆ ಹೋಗಿ ಬಿದ್ದರೆ ಔಟು. ಈಗೆಲ್ಲ ಇಟ್ಕೊಂಡು ನಿಯಮ ಮಾಡಿಬಿಟ್ಟು ಆಡೋದು. ನಾವು ಔಟ್ ಆಗಿಬಿಟ್ರೆ ನಿಯಮ ಚೇಂಜ್ ಮಾಡಿಬಿಡ್ತಿದ್ವಿ. ಹಂಗಲ್ಲ ಹೇಳಿದ್ದು, ಆ ನಿಯಮ ಅಲ್ಲ, ಅದು ನನಗೆ ಗೊತ್ತಿರಲಿಲ್ಲ ಅಂತ. ನಮ್ಮಲ್ಲಿ ಕೆಲವರು ಆವಾಗವಾಗ ನಿಯಮ ಬದಲಾವಣೆ ಮಾಡ್ತಾರೆ. ಆದರೆ ದೇವರು ತಾನು ಮಾಡಿದ ವಾಗ್ದಾನಗಳಲ್ಲಿ ಅವನು ನಂಬಿಗಸ್ತನಾಗಿರೋದ್ರಿಂದ
ಅವನು ಅದನ್ನು ಬದಲಾಯಿಸೋದಿಲ್ಲ. ಕರೆದವನು ನಂಬಿಗಸ್ತನು, ಕಡೆಯವರೆಗೂ ಕಾಯುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಅದರಿಂದ ಅವನ ವಾಗ್ದಾನಗಳಲ್ಲಿ ಬದಲಾವಣೆ ಉಂಟಾಗೋದಿಲ್ಲ. ಯಾಕೋಬನ ಪತ್ರಿಕೆ 1:17, ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವ ಏನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಸ್ತೋತ್ರ ಬರಲಿಲ್ಲ ಅಂದ್ರೆ ದೇರ್ ಇಸ್ ನೋ ವೇರಿಯೇಷನ್ ಆರ್ ಶಾಡೋ ಆಫ್ ಟರ್ನಿಂಗ್. ಬದಲಾವಣೆ ಆಗೋ ಸೂಚನೆ ಇಲ್ಲ. ಅವನ ಮಾತು ಬದಲಾಯಿಸೋದು ಇಲ್ಲ. ಚಂಚಲ ಇಲ್ಲ. ನಮ್ಮಲ್ಲಿ ಕೆಲವರಿಗೆ ಸ್ವಭಾವ ಇದೆ, ಚಂಚಲ ಸ್ವಭಾವ. 3 ಕೊಟ್ರೆ ಸೊಸೆ ಕಡೆ, 6 ಕೊಟ್ರೆ ಅತ್ತೆ ಕಡೆ. ಇವತ್ತು ಹಿಂಗಂತಾರೆ, ನಾಳೆ ಹಂಗಂತಾರೆ. ಇವತ್ತು ನಿಮ್ಮನ್ನು ಪ್ರೀತಿಸ್ತಾರೆ, ನಾಳೆ ನಿಮ್ಮನ್ನು ದ್ವೇಷಿಸ್ತಾರೆ. ಸ್ತೋತ್ರ. ಹೇಳದೆ ಇದ್ದಾಗಲೇ ಪಾಸ್ಟರ್ ನನ್ನ ಕುರಿತು ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ಮನುಷ್ಯರಾದರೆ ನಮ್ಮಲ್ಲಿ ಬರುತ್ತೆ ಈ ಸ್ವಭಾವ, ಚಂಚಲ ಸ್ವಭಾವ. ಚಂಚಲ ಸ್ವಭಾವ, ತೆಗೆದುಕೊಳ್ಳುವ ತೀರ್ಮಾನಗಳಲ್ಲಿ ಚಂಚಲ. ಆದರೆ ನಮ್ಮ ದೇವರಲ್ಲಿ ಚಂಚಲತನವು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅವನಲ್ಲಿ ವ್ಯತ್ಯಾಸವೂ ಸೂಚನೆಯೂ ಇಲ್ಲ. ಅವನೆಲ್ಲಾದ್ರೂ ಚೇಂಜ್ ಆಗ್ಬಿಡ್ತಾನ, ಆ ಸೂಚನೆನೇ ಇಲ್ಲ. ಒನ್ಸ್ ಗಾಡ್ ಸೆಡ್ ಇಟ್, ಗಾಡ್ ವಿಲ್ ಡೂ ಇಟ್. ದೇವರು ಹೇಳಿದ್ರೆ ದೇವರು ಮಾಡೇ ಮಾಡ್ತಾನೆ. ಕಮ್ ಆನ್ somebody shout hallelujah. ನಾನು ಮಾತನಾಡ್ತಿರುವಂತ ವಿಷಯ ಗಾಡ್ಸ್ ಪರ್ಫೆಕ್ಟ್ ಪ್ರಾಮಿಸ್, ದೇವರ ಪರಿಪೂರ್ಣವಾದ ವಾಗ್ದಾನಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 13:8, ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವಾಗಿಯೂ ಹಾಗೆ ಇರುವನು, ಹಾಗೆ ಇರೋನು. ಆಮೇಲೆ ನಂಬರ್ 4, 4ನೇದಾಗಿ he cannot lie. ಅವನು ಸುಳ್ಳು ಹೇಳಲಾರನು. ಸುಳ್ಳು ಹೇಳೋದಕ್ಕೆ ಅವನು ಮನುಷ್ಯನಲ್ಲ. ಸತ್ಯವೇದ ಗ್ರಂಥದಲ್ಲಿ ತೀತನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಒಂದೇ ಸತಿ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಪದ ನಿಮ್ಮ ಮುಂದೆ ಇಡುತ್ತೇನೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಅಂದ್ರೆ ದೇವರು ಸುಳ್ಳಾಡಲಾರನು. ಆಮೇಲೆ ನಿಮ್ಮ ಹತ್ರ ದೇವರು ಮಾತನಾಡಿದ್ರೆ ಅದು ವಾಕ್ಯದ ಮೂಲಕವಾಗಿರ್ಬೋದು, ಪ್ರವಾದಿಯ ಬಾಯಿಯಿಂದ ಆಗಿರ್ಬೋದು, ನೀವು ದರ್ಶನದ ಮೂಲಕವಾಗಿರ್ಬೋದು, ಪ್ರಕಟಣೆ ಮೂಲಕವಾಗಿರ್ಬೋದು, ಕನಸಿನ ಮೂಲಕವಾಗಿರ್ಬೋದು, ಹಲ್ಲೆಲೂಯಾ, ಅಥವಾ ದೇವ ದೂತರು ಇಳಿದು ನಿಮ್ಮ ಬಳಿ ಮಾತಾಡಿರ್ಬೋದು, ದೇವರ ಶಬ್ದ ನೀವೇ ಕೇಳಿರ್ಬೋದು. ಯಾವುದಾದ್ರೂ ಮಾಧ್ಯಮಗಳ ಮೂಲಕ ನಿಮ್ಮ ದೇವರು ನಿಮ್ಮೊಟ್ಟಿಗೆ ಏನಾದರೂ ವಾಗ್ದಾನ ಮಾಡಿದರೆ ಆ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ. ಆ ವಾಗ್ದಾನಗಳು ನೆರವೇರುತ್ತೆ. ವಾಗ್ದಾನ ಮಾಡಿದವನು ಸುಳ್ಳಾಡಲಾರನು. ಮನುಷ್ಯ ಸುಳ್ಳಾಡ್ತಾನೆ, ದೇವರು ಸುಳ್ಳಾಡಲಾರನು. ಇಬ್ರಿಯ 6:18, ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದ ನನ್ನ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳಿರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಇವತ್ತು ಕೆಲವರಲ್ಲಿ ಧೈರ್ಯ ಉಂಟಾಗುತ್ತೆ, ಬಲವಾದ ಧೈರ್ಯ. ಯಾಕಂದ್ರೆ ದೇವರು ಕರೆದಾಗ ವಾಗ್ದಾನ ಕೊಟ್ಟನು. ವಾಗ್ದಾನ ಕೇಳಿದ ನನ್ನ ಜೀವನ, ವಾಗ್ದಾನದ ಹಿಂದೆ ನಾನು ಹೋಗ್ತೇನೆ. ಹಲ್ಲೆಲೂಯಾ. ದೇವರ ಪರಿಪೂರ್ಣವಾದ ವಾಗ್ದಾನಗಳು ನನ್ನ ಜೀವನದಲ್ಲಿ ನೆರವೇರವರೆಗೂ ನನ್ನ ದೇವರಲ್ಲಿ ಆಶ್ರಯ ಇಟ್ಟಿರುತ್ತೇನೆ. ಹಾಗೆ ಒಪ್ಪುವವರು ಮಾತ್ರ ಗಟ್ಟಿ ಆಗೋದು. ಆಮೇಲೆ ಹೇಳ್ರಿ. 5, he does not forget. ಅವನು ನಮ್ಮನ್ನು ಮರೆಯೋದಿಲ್ಲ. ಅವನು ನಮ್ಮನ್ನು ಮರೆಯೋದಿಲ್ಲ. ಯೆರೆಮೀಯನ ಪುಸ್ತಕ 33:14, ಜೆರೆಮಾಯ ಚಾಪ್ಟರ್ 33 ವರ್ಸ್ 14, ಯೆಹೋವನು ಇಂತೆನ್ನುತ್ತಾನೆ, ಆಹಾ,
ನಾನು ಇಸ್ರಾಯೇಲ್ ಯಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು. ಯಾರಾದರೂ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ರಿ. ಈ ಸಭೆಯ ಸಂಗಡ ದೇವರು ಮಾಡಿರುವ ವಾಗ್ದಾನಗಳು, ವ್ಯಕ್ತಿಗತವಾಗಿ ಮಾಡಿರುವ ವಾಗ್ದಾನಗಳು, ಕುಟುಂಬಕ್ಕೆ ಆಗಿ ಮಾಡಿರುವ ವಾಗ್ದಾನಗಳು, ಈ ಪಟ್ಟಣದ ಕುರಿತು, ಈ ರಾಜ್ಯದ ಕುರಿತು ದೇವರು ಮಾಡಿರುವ ವಾಗ್ದಾನಗಳು ನೆರವೇರುವ ಸಮಯ ಹತ್ತಿರ ಬರ್ತಾ ಇದೆ ಎಂದು ನಂಬೋರು ಯಾರಾದರೂ ಇದ್ರೆ ಎಡಗಡೆ ಬಲಗಡೆ ಇರೋರನ್ನ ಮರೆತು ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ರಿ. ಅದು ಅಶುಭದ ವಾಕ್ಯವಲ್ಲ, ಅದು ಶುಭದ ವಾಕ್ಯ. ಶುಭದ ವಾಕ್ಯ ಅದು ನೆರವೇರಿಸುವ ದಿವಸಗಳು ಬರುವವು. ಒಂದು ತಪ್ಪಿ ಹೋಗಲ್ಲ. ಕಮಾನ್ ಸಂಬಡಿ, ಯಾರಾದ್ರೂ ಶಬ್ದ ತೆಗೆದು ಹೇಳ್ರಿ, ಒಂದು ತಪ್ಪಿ ಹೋಗಲ್ಲ. 2 ಪೇತ್ರನಿಗೆ ಬರೆದ ಪತ್ರಿಕೆ ಸೆಕೆಂಡ್ ಪೀಟರ್ ಚಾಪ್ಟರ್ 3 ವರ್ಸ್ 9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಅವನು ತಡ ಮಾಡುವವನಲ್ಲ. ಕೆಲವರಿಗೆ ವಾಗ್ದಾನ ನೆರವೇರಲಿಲ್ವಲ್ಲ, ಎಷ್ಟು ಪ್ರಸಂಗ ಕೇಳಿದೆ, ಎಷ್ಟು ಆಲೋಚನೆ ಕೇಳಿದೆ, ಇನ್ನೂ ಏನಕ್ಕೆ ನನ್ನ ಜೀವನದಲ್ಲಿ ನೆರವೇರಿಲ್ಲ, ಆ ಪ್ರವಾದಿ ಸುಳ್ಳು ಹೇಳಿರಬೇಕು, ಆ ಪ್ರವಾದಿ ಮಾತನ್ನ ನಂಬಲ್ಲ. ಕಮಾನ್, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಪ್ರವಾದಿಗಳನ್ನು ನಂಬದೆ ಹೋದ್ರೆ ನಿಮಗೆ ದೇವರ ಸಂಗಡ ಆಶ್ರಯ ಇಲ್ಲ ಅನ್ನೋದು ಗ್ಯಾರಂಟಿ. ಕಾರಣ ದೇವರ ವಾಕ್ಯ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 20:20 ಹೇಳುತ್ತದೆ, ಕರ್ತನಲ್ಲಿ ನಾವು ಭರವಸೆ ಇಡಬೇಕು, ಅವನ ಪ್ರವಾದಿಗಳನ್ನು ನಂಬಬೇಕು, ಆಗ ನಾವು ಕೃತಾರ್ಥರಾಗ್ತೀವಿ. Hallelujah. We must trust in the Lord and believe in His prophet. Then we will be prospered. ನಾವು ಆಶೀರ್ವಾದ ಕಾಣಬೇಕಾ? ನಾವು ಪ್ರವಾದಿಗಳನ್ನು ನಂಬಬೇಕಾಗುತ್ತೆ. ಆದರೆ ಪ್ರವಾದನೆ ನೆರವೇರಿಸೋದು ಪ್ರವಾದಿ ಅಲ್ಲ, ಪ್ರವಾದನೆ ಹೇಳೋದು ಮಾತ್ರನೇ ಪ್ರವಾದಿ. ಪ್ರವಾದನೆ ನೆರವೇರಿಸುವ ಒಬ್ಬ ದೇವರಿದ್ದಾನೆ, ಅವನ ಪ್ರವಾದನೆಗಳನ್ನು ನೆರವೇರಿಸುವ ದೇವರು. ಕೆಲವರು ಹೇಳ್ತಾರೆ ನೆರವೇರಲಿಲ್ಲ, ತಡ ಆಗ್ತಾ ಇರುವಾಗ ಕೆಲವರು ನಂಬಿಕೆ ಕಡಿಮೆ ಆಗುತ್ತೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ಇನ್ನ ಎಷ್ಟು ತಡ ಆದರೂ, ಅದು ಎಷ್ಟೇ ಡಿಲೇ ಆದರೂ ನನ್ನ ದೇವರು ಡಿಲೇ ಮಾಡೋದಿಲ್ಲ, ನನ್ನ ದೇವರು ಅದನ್ನು ಮರೆಯೋದಿಲ್ಲ. He will never forget his promise. ಅವನ ಪ್ರವಾದನೆಗಳು ಒಂದು ತಪ್ಪಿ ಹೋಗಲ್ಲ. Come on, somebody shout hallelujah. ಅದು ನೆರವೇರುತ್ತೆ, ನೆರವೇರೇ ಇರುತ್ತೆ. ಅನ್ಯರ ಕಣ್ಣುಗಳಿಂದಲ್ಲ, ನನ್ನ ಸ್ವಂತ ಕಣ್ಣಿನಿಂದ ಅದು ನಾನು ಕಾಣ್ತೇನೆ. ಸಮಯ ಬರ್ತಾ ಇದೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಬೇಸರಗೊಳ್ಬೇಡ್ರಿ, ವಾಗ್ದಾನ ನೆರವೇರೋ ಸಮಯ ಆಗ್ತಾ ಇದೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಕೆಲವು ಅರ್ಥ ಮಾಡಿಕೊಳ್ಳೋ ಪ್ರಕಾರ ಅವನು ತಡ ಮಾಡುವವನಲ್ಲ. ಕೆಲವೊಮ್ಮೆ ಏನಾದರೂ ಡಿಲೇ ಆದರೆ ಫ್ರಸ್ಟ್ರೇಷನ್ ಆಗ್ಬಿಡ್ತೀವಿ, ಒದಾಡ್ಬಿಡ್ತೀವಿ. ಏನು ದೇವ್ರು ಹೇಳಿದೇನು ನಡಿಲಿಲ್ಲ ಅಂತ. ತಡ ಮಾಡೋದಕ್ಕೆ ಕಾರಣ ಏನಾದರೆ, ಯಾವನಾದರೂ ನಾಶವಾಗದೇ ಇರಲಿ, ಆತನ ನಾಶವಾಗುವುದರಲ್ಲಿ ಆತನ ಇಷ್ಟಪಡೋದಿಲ್ಲ. ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ದೇವರು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ನಿನ್ನ ಪ್ರಬೋಧನೆ ನೆರವೇರುತ್ತೆ, ಯಾರ್ಯಾರಿಗೋ ನಾಶ ಆಗ್ತಾ ಇರುತ್ತೆ, ಯಾರ್ಯಾರಿಗೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಯಾರ್ಯಾರಿಗೋ ಪೆಟ್ಟು ಬೀಳ್ತಾ ಇರುತ್ತೆ. ಸ್ತೋತ್ರ, ಹಲ್ಲೆಲೂಯಾ. ಅದಾಗದೆ ಇರಲಿ ಅಂತ, ಅವ್ರು ನಾಶವಾಗಬಾರ್ದು ಅಂತ ಹೇಳಿ ದೇವರು ಸ್ವಲ್ಪ ನಿನಗೆ ಡಿಲೇ ಮಾಡ್ತಾ ಇರ್ಬೋದು. ಡಿಲೇ ಅಲ್ಲ, ತಡ ಅನ್ನೋದು ನಿನ್ನ ಜೀವನದಲ್ಲಿ ದೇವರು ತಿರಸ್ಕಾರ ಮಾಡಿದ್ದಾನೆ ಅಂತ ತಿಳ್ಕೊಂಬೇಡ. ಅವನು ಸ್ವಲ್ಪ ತಡ ಮಾಡಿದ್ರು ವಾಗ್ದಾನ ನೆರವೇರೇ ಇರುತ್ತೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಅವನ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತ ಯೇಸುವಿನಲ್ಲಿ ಅದು
ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್. ನಂಬರ್ 6, ಆರನೇದಾಗಿ, His promises are timeless. ಅವನ ವಾಗ್ದಾನಗಳು ಅದಕ್ಕೆ ಸಮಯದ ಪರಿಮಿತಿ ಇಲ್ಲ. ಆಮೇಲೆ ನೀವು ತೀತನಿಗೆ ಬರೆದ ಪತ್ರಿಕೆ, ಟೈಟಸ್ ತೀತನಿಗೆ ಬರೆದ ಪತ್ರಿಕೆ, ಅದರ 2ನೇ ವಾಕ್ಯ, ನೀವು ನಾನು ಆ ಭಾಗ ಮಾತ್ರ ಹೇಳ್ತೀನಿ. ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ. ಅಂದರೆ ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ಅದನ್ನು ನೆರವೇರಿಸೋದು. ಅದರ ಅರ್ಥ ಏನು ಗೊತ್ತಾ? ಆದಿ ಕಾಲದಲ್ಲಿ ಟೈಮ್ ಸ್ಟಾರ್ಟ್ ಆಗಿದ್ದು, ಸೂರ್ಯ ಚಂದ್ರ ಸ್ಟಾರ್ಟ್ ಆಗಿದೆ ಯಾವಾಗ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಮೇಲೆ ಬೆಳಕು ಉಂಟಾಯಿತು. ಡೇ ನೈಟ್ ಅನ್ನೋದು ಯಾವಾಗ ಆರಂಭ ಆಗಿದ್ದು? ಆದಿ ಕಾಲದಲ್ಲಿ. ಆದರೆ ಅನಾದಿ ಕಾಲದಲ್ಲಿ, ಅನಾದಿ ಕಾಲ ಅಂದರೆ ಆದಿ ಕಾಲಕ್ಕೆ ಮುಂಚೆ, ಟೈಮ್ ಅನ್ನೋ ಫಿನೋಮಿನಾ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ. ಸೋತ್ರ ಬರಲಿಲ್ಲ ನೋಡ್ರಿ, ನಿಮ್ಗೆ ಅರ್ಥ ಆಗಲಿಲ್ಲ. His promises are timeless. ಅದಕ್ಕಿಂತ ಸಮಯ ಅಂತಲ್ಲ, ಕ್ಲುಪ್ತ ಸಮಯದಲ್ಲಿ, ಗಟ್ಟಿಯಾಗಿ ಹೇಳ್ರಿ, ಕ್ಲುಪ್ತ ಸಮಯದಲ್ಲಿ, ಅಪಾಯಿಂಟೆಡ್ ಟೈಮ್. ಹಲ್ಲೆಲೂಯಾ. ಆ ಕೈರೋಸ್ ಮೂಮೆಂಟ್ಗೆ ಪ್ರವೇಶ ಮಾಡುವಾಗ ನೀನು ವಾಗ್ದಾನ ದಿಢೀರ್ ಅಂತ ನೆರವೇರ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಮೋಸ್ಟ್ ಆಫ್ ದ ಪೀಪಲ್ ಅವ್ರು ಎಲ್ಲಿ ಗೊತ್ತಾ ಮಿಸ್ಟೇಕ್ ಮಾಡೋದು? ಈ ಮದುವೆ ವಿಷಯದಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಸ್ವಲ್ಪ ವಯಸ್ಸಾಗ್ತಿದೆ, ಅಯ್ಯೋ ಮಗಳು ಬೆಳೆದು ನಿಂತಿದ್ದಾಳೆ, ಅವಳು ಮದುವೆ ಮಾಡಬೇಕು, ಸ್ವಲ್ಪ ವಯಸ್ಸಾಗ್ತಾ ಇದೆ, ಗಾಬರಿ, ಅಯ್ಯೋ ವಯಸ್ಸಾಗ್ಬಿಟ್ರೆ ಆಮೇಲೆ ಯಾರು ಮದುವೆ ಮಾಡ್ಕೊಂಡಿರಲಿಲ್ಲ. ಯಾರು ಹೇಳಿದ್ರು? ದೇವರ ವಾಗ್ದಾನದ ಪ್ರಕಾರ ವೆಯ್ಟ್ ಮಾಡು. ಸ್ತೋತ್ರ. ವಾಗ್ದಾನಕ್ಕೆ ಮುಂಚೆನೇ ಇವ್ರೇನು ಮಾಡ್ತಾರೆ? ಸಿಕ್ಕದವನಿಗೆ ಹೆಂಗಾದ್ರೂ ಕಟ್ಟಿಬಿಟ್ಟು ಮದುವೆ ಮಾಡಿಬಿಟ್ವಿ ಅನ್ನೋ ಒಂದು ಹೆಸರು ಅಷ್ಟೇ. ಮದುವೆ ಮಾಡಿಕೊಟ್ರಿ, ಇನ್ನೂ ನಿನ್ನ ಜೀವನ ನೀನೇನಾದ್ರು ಮಾಡ್ಕೊ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಬಲಿ ಪಶು ಮಾಡಬೇಡ್ರಿ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಸ್ವಲ್ಪ ತಡ ಆದರೂ ಆತ್ಮಿಕರನ್ನ ಹುಡುಕ್ರಿ. ಆ ಟೈಮಿಗೆ ಮಾಡೋ ಕೆಲಸ ಅಲ್ಲ. ಅವ್ರ ಜೀವನದಲ್ಲಿ ಅವ್ರ ಕಣ್ಣು ನೀರು ನೀವೇ ಕಾಣ್ತೀರ. ಆಮೇನ್. ಹತ್ರ ಬೀಳ್ಬೇಡ್ರಿ. ಪಾಸ್ಟ್ರುಗಳಿಗೆ ಸುಳ್ಳು ಹೇಳ್ತಾರೆ. ಹೆಂಗಾದರೂ ಅವ್ರು ಹೇಳೋ ಡೈಲಾಗ್ ಏನು ಗೊತ್ತಾ? 100 ಸುಳ್ಳು ಆದರೂ ಹೇಳಿ ಒಂದು ಮದುವೆ ಮಾಡಿಸಿ ಅಂತ. ಸ್ತೋತ್ರ. ನೀನೇನೋ ಸುಳ್ಳು ಹೇಳಿ, ಸುಳ್ಳಿನ ಕಂತೆ ಹೇಳಿ ಮದುವೆ ಎಲ್ಲ ಮಾಡಿಸ್ತೀಯ. ನೆಮ್ಮದಿಯಾಗಿ ಜೀವನ ಮಾಡ್ತಾರ? ನೆಮ್ಮದಿಯಾಗಿ ಜೀವನ ಮಾಡ್ತಾರ? ಪಾಸ್ಟ್ರಿಗೆ ಹೇಳೋದೇ ಇಲ್ಲ. ಹುಡುಗಿ ರಕ್ಷಣೆ ಹೊಂದಿರೋಳೇ ಅಲ್ಲ, ಸುಮ್ಮನೆ ಪುಸ್ಲಾಯಿಸ್ಬಿಡೋದು, ಪಾಸ್ಟ್ರುಗಳನ್ನ ನಂಬಿಸೋದು. ಅಲ್ಲಲ್ಲ, ಸರ್ಟಿಫಿಕೇಟ್ ಯಾವುದಾದ್ರೂ ಒಂದು ಚರ್ಚ್ ತಂದು ಕೊಟ್ಬಿಡೋದು. ಈ ಸಭೆಯಲ್ಲಿ ಅವ್ರ ದೀಕ್ಷಾ ಸ್ನಾನ ಹೊಂದಿರೋದಂತ ಒಂದೇ ಇರಲ್ಲ. ಪಾಸ್ಟ್ರುಗಳಿಗೇನಂತೆ? ನಾವಾ ಬದುಕೋದು? ನೀವು ತಾನೇ ಬದುಕೋದು. ಸುಳ್ಳು ಯಾರ ಹತ್ರ ಹೇಳ್ತಾ ಇದ್ದೀರಾ? ಡಾಕ್ಟ್ರ್ ಹತ್ರ, ಪಾಸ್ಟ್ರ್ ಹತ್ರ ಸುಳ್ಳು ಹೇಳ್ಬೇಡ್ರಿ. ಒಂದು ಹೆಂಗಸನ್ನ ಡಾಕ್ಟ್ರ್ ಕರೆದ್ಬಿಟ್ಟು, ಅಮ್ಮ ನಿಮ್ಮ ವಯಸ್ಸೆಷ್ಟು ಅಂದರು. ಅವಳು ಹೇಳಿದ್ಲು 28 ಅಂತ. ಕರೆಕ್ಟಾಗಿ ಹೇಳಿ, ಅನಸ್ಟೇಷಿಯಾ ಕೊಡಬೇಕು, ಅದು ನಿಮ್ಮ ಏಜ್ಗೆ ತಕ್ಕ ಹಾಗೆ ಡೋಸ್ ಕೊಡಬೇಕಾಗಿರೋದು. ಹೆಚ್ಚು ಕಡಿಮೆ ಆದರೆ ನಾನು ಹೊಣೆ ಅಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು. ಹೌದಾ, ನನ್ನ ಪ್ರಾಯ ಈಗ 38 ಅಂದ್ಲು. ನೋಡಮ್ಮ, ತಿರ್ಗಾ ಕೇಳ್ತಾ ಇದ್ದೀನಿ, ಕರೆಕ್ಟಾಗಿ ಹೇಳು, ಅನಸ್ಟೇಷಿಯಾ ಕೊಡೋದಕ್ಕೆ ನಿಮ್ಮ ಏಜು ಕರೆಕ್ಟಾಗಿ ಹೇಳು ಅಂತ. ಅವಾಗ ಸ್ವಲ್ಪ ಹೊತ್ತಿಗೆ ಹೇಳಿದ್ಲು 48 ಅಂದ್ಲು. ಡಾಕ್ಟ್ರಿಗೆ ಸಂಶಯ ಬಂತು. ಯಾಕೋ ನೀನು ಡಿಸೈಡ್ ಮಾಡು ಫಸ್ಟು, ಆಮೇಲೆ
ನಾವು ನಿನ್ನ ಪ್ರಾಯಕ್ಕೆ ತಕ್ಕ ಹಾಗೆ ಅನಸ್ಟೇಷ ಕೊಟ್ಟಿರ್ತೀವಿ, ಮಧ್ಯದಲ್ಲಿ ಸರ್ಜರಿ ನಡೀತಾ ಇರುವಾಗ ಎಚ್ಚರ ಬಂದ್ಬಿಡುತ್ತೆ. ಎಚ್ಚರ ಆಗ್ಬಿಟ್ರೆ ಪೇಯ್ನ್ ಸಿಕ್ಕಾಪಟ್ಟೆ ಇರುತ್ತೆ, ಹೇಳು ಅಂತ. ಕಡೆಗೆ ಡಾಕ್ಟ್ರೇ ಸತ್ಯವಾಗಿ ಹೇಳ್ತೀನಿ, ನನ್ನ ಏಜ್ 54, ಇನ್ನು ಅದ್ರ ಮೇಲೆ ಒಂದು ಕಡಿಮೆನೂ ಇಲ್ಲ ಹೆಚ್ಚಿಗೂ ಇಲ್ಲ ಅಂದ್ಲು. ಫಸ್ಟ್ ಸ್ಟಾರ್ಟಿಂಗಲ್ಲಿ 28 ಅಂದ್ಲು. ಡಾಕ್ಟ್ರ್ ಹತ್ರ ಪಾಸ್ಟ್ರ್ ಹತ್ರ ಸುಳ್ಳು ಹೇಳಿದ್ರೆ ಇಂಜೆಕ್ಷನ್ ನಾವು ಕೊಡ್ತೀವಲ್ಲ, ಅದು ಭಾರಿ ಡೇಂಜರ್ ಅದು. ನೋಡ್ರಿ, ಸೋತ್ರನೇ ಹೇಳ್ತಾ ಇಲ್ಲ. ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಆ ಸಮಯ ದೇವರು ಕ್ಲುಪ್ತವಾಗಿಟ್ಟಿದ್ದಾನೆ. ವೆಯ್ಟ್ ಮಾಡಬೇಕಾ? ವೆಯ್ಟ್ ಮಾಡಿ. ದೇವರು ನಿಮಗೇನು ಹೇಳಿದಾನೋ ಅದು ನೆರವೇರೋವರೆಗೂ ವೆಯ್ಟ್ ಮಾಡಿ. ಹಲ್ಲೆಲೂಯ. ದೇವರು ಭವಿಷ್ಯವನ್ನು ಕಂಡುಕೊಂಡು ನಿನ್ನ ಹತ್ರ ಮಾತನಾಡಿದ್ದಾನೆ. ನೀನು ಈಗಿನ ಪರಿಸ್ಥಿತಿ ನೋಡ್ಬಿಟ್ಟು ನೀನು ದುಡುಕ್ಬೇಡ. ಅಯ್ಯೋ ಬಿಡ್ರಿ, ಅವ್ರನ್ನ ದೇವ್ರ ಕೃಪೆಯಲ್ಲಿ ಕರ್ಕೊಂಬರ್ತಾರೆ. ಎಲ್ಲಿ ಬರ್ತಾರೆ? ಹೋದ್ರೆ ಅಂದರೆ ಅಷ್ಟೇ. ಕತ್ತಲೆಗೂ ಬೆಳಕಿಗೂ ಒಡನಾಟ ಏನು? ವಿಶ್ವಾಸಿಗಳು ಅವಿಶ್ವಾಸಿಗಳ ಸಂಗಡ ಇಜ್ಜೋಡಾಗಬಾರ್ದು. ಆತ್ಮಿಕನಾ ಅಂತನೂ ನೋಡಲ್ಲ. ಚರ್ಚಿಗೆ ಹೋಗ್ತಾ ಇದ್ದಾರಂತೆ. ಸ್ತೋತ್ರ. ಚರ್ಚಿಗೆ ಹೋಗ್ತಾನೆ. ಯಾವಾಗ? ಕ್ರಿಸ್ಮಸ್ಸಿಗೂ ಈಸ್ಟರ್ಗೂ. ಸ್ತೋತ್ರ. ಅಂಥವನ್ನು ಕಟ್ಟಿಸಿದ್ರೆ ನಿನ್ನ ಮಕ್ಕಳ ಜೀವನ ಆತ್ಮಿಕತೆ ಹೆಂಗಿರುತ್ತೆ? ರಕ್ಷಣೆ ಹೊಂದಿ, ಆತ್ಮನ ಅಭಿಷೇಕ ಹೊಂದಿ, ಪರಿಶುದ್ಧಾತ್ಮದಲ್ಲೂ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವ ವ್ಯಕ್ತಿಗಳು ಇಜ್ಜೋಡಾಗಬೇಡ್ರಿ. ತಡ ಆದರೂ ಪರವಾಗಿಲ್ಲ, ಲೇಟ್ ಆದರೂ ದೇವರು ಲೇಟೆಸ್ಟ್ ಆಗಿರೋದನ್ನೇ ತರ್ತಾನೆ. ಹಲ್ಲೆಲೂಯಾ. ವೆಯ್ಟ್ ಮಾಡಬೇಕಾ? ವೆಯ್ಟ್ ಮಾಡ್ರಿ. ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ದೇವರು ನೆರವೇರಿಸ್ತಾನೆ. ಆಮೇಲೆ ಎಫೆಸದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 3 10-11 ವಾಕ್ಯ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ, ಯಾವಾಗ? ಗಟ್ಟಿಯಾಗಿ ಹೇಳ್ರಿ. ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಪ್ರೈಸ್ ಗಾಡ್. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು? ಅನಾದಿ ಕಾಲದಲ್ಲಿ. ಏತಕ್ಕೋಸ್ಕರ? ಪರಲೋಕದ ಜ್ಞಾನ, ವಿಧವಾದ ಜ್ಞಾನ, ನಾನಾ ವಿಧವಾದ ಜ್ಞಾನ ಪರಲೋಕದಲ್ಲಿ ಈ ರಾಜತ್ವಗಳಿಗೂ ಅಧಿಕಾರಿಗಳಿಗೂ, ಅಂದರೆ ಈ ಲೋಕದ ಶಕ್ತಿಗಳು, ಅದರಲ್ಲಿ ಅಧೀನರಾಗಿರುವ ಜನರು ಅರ್ಥ ಮಾಡಿಕೊಳ್ಳಬೇಕು. ಅದು ಯಾರ ಮೂಲಕ? ಕ್ರೈಸ್ತ ಸಭೆಯ ಮೂಲಕ. ಹಲೋ, ಸಭೆ ಮೂಲಕ ದೇವರ ಪರಿಜ್ಞಾನ ಅವರಲ್ಲಿ ಬರಬೇಕು. ದೇವರ ಉದ್ದೇಶ ನಿಮ್ಮ ಮೂಲಕ ಸತ್ಯ ಅವ್ರಿಗೆ ಗೊತ್ತಾಗಬೇಕಂತ. ಸತ್ಯ ಗೊತ್ತಿರೋ ನೀವೇ ಹೋಗಿ ಅಡ್ಡದಾರಿಗೆ ಹೋಗ್ಬೇಡ್ರಿ ಅಂತ. ಅದೇನೋ ಗೊತ್ತಿಲ್ಲ ಪಾಸ್ಟ್ರೆ, ನೀವೇನೋ ಹಂಗೆ ಅಂದ್ಬಿಡ್ತೀರಾ. ನಮ್ಮ ಕಷ್ಟ ನಮಗೆ ಗೊತ್ತು. ಏನಮ್ಮ ಕಷ್ಟ? ಅಲ್ಲ, ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗಳಿಗೆ ಮದುವೆ ಆಗಿಲ್ವಾ ಅಂತ. ಹೌದು, ಮದುವೆ ಆದರೆ ನೆಕ್ಸ್ಟ್ ಪ್ರಶ್ನೆನೂ ಕೇಳ್ತಾರೆ, ಅಮ್ಮ ಮಕ್ಕಳಾಗಿಲ್ವಾ? ಗುಡ್ ನ್ಯೂಸ್ ನೀವಾ? ಅವ್ರು ನೋಡ, ನೀವು ಮಕ್ಕಳು ಸಾಕಿದ್ರಿ, ಬೆಳೆಸಿದ್ರಿ, ವಿದ್ಯಾಭ್ಯಾಸ ಕೊಟ್ರಿ. ವೆಯ್ಟ್ ಮಾಡಿ. ದೇವರ ಸಂಕಲ್ಪ ಏನಿದ್ರು ಅದೇ ನೆರವೇರಬೇಕು. ಅದಕ್ಕೆ ಮುಂಚೆ ನೀನು ಅಡ್ಡದಾರಿಗೆ ಹೋಗಬೇಡ. ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ವ್ಯಕ್ತಿಗಳು ಗಿಣಿ ಹೇಳ್ದಂಗೆ ಹೇಳ್ಕೊಟ್ಟಿದ್ದೀವಿ, ಬುದ್ಧಿಗೆ ತೆಗೆದುಕೊಳ್ಳಲ್ಲ, ತಲೆಯಲ್ಲಿ ಹತ್ತೋದೇ ಇಲ್ಲ. ಆಮೇಲೆ ಬಂದು ಕ್ಷಮೆ ಕೇಳೋದು. ಪಾಸ್ಟ್ರೇ, ನಿಮ್ಮ ಮಾತು ಕೇಳಬೇಕಾಗಿತ್ತು, ಅವತ್ತು ಕೇಳಲಿಲ್ಲ, ಏನೇನೋ ಆಗೋಯ್ತು, ಕ್ಷಮಿಸ್ಬಿಡಿ ಪಾಸ್ಟ್ರೇ. ಆಯ್ತಮ್ಮ, ನಾನು ಕ್ಷಮಿಸಿದ್ದೀನಿ. ಅನುಭವಿಸೋದು ನೀನು ತಾನೆ, ಕ್ಷಮಿಸೋದು ನಾನು. ಹಿಚ್ಚೋಡಾಗಬೇಡ್ರಿ. ಮದುವೆ ಮಾಡ್ಕೊಂಬರ್ತೀರ, ಗಂಡ ಹೆಂಡತಿ ಇಬ್ಬರು ಜಗಳನೇ. ಅವತ್ತಿಂದ ಸ್ಟಾರ್ಟು ಯುದ್ಧ, ರಣರಂಗ. ಒಂದೊಂದು ಪ್ರಾಬ್ಲಮ್ಗೆ ಪಾಸ್ಟ್ರೇ
ಏನಕ್ಕೆ? ಪಾಸ್ಟರ್ ನಿಮ್ಮ ಮಾತು ಕೇಳಬೇಕಾಗಿತ್ತು. ಹೌದು, ಕೇಳಲಿಲ್ಲ. ಈಗ ನೋಡಿ ಪಾಸ್ಟ್ರೆ, ಎಂತೆಂಥ ಪ್ರಾಬ್ಲಮ್ಮು. ಇವಳ ಜೊತೆ ಬಾಳಕ್ಕಾಗಲ್ಲ ಪಾಸ್ಟ್ರೆ. ಸೋತ್ರ ಆಮೇ ಯಾಕಿದು ಬೇಕು? ಜಸ್ಟ್ ವೆಯ್ಟ್. ದೇವರು ಮರ್ತಿಲ್ಲ. ಅವನು ವಾಗ್ದಾನ ಮಾಡಿದರೆ ಆ ವಾಗ್ದಾನ ನೆರವೇರೋವರೆಗೂ ನನ್ನ ದೇವರು ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯ ಅಲ್ಲ. ಅವನು ಸುಳ್ಳು ಆಡಲಾರನು. ನಿನ್ನ ಮಕ್ಕಳ ಭವಿಷ್ಯ ದೇವರ ಕೈಯಲ್ಲಿದೆ. ನಿನ್ನ ಭವಿಷ್ಯ ದೇವರ ಕೈಯಲ್ಲಿದೆ. ನಿನ್ನ ಕುಟುಂಬ ದೇವರ ಕೈಯಲ್ಲಿದೆ. ದೇವರು ಹೇಳಿದ ಮಾತಿಗೆ ನೀನು ವಿಧಿಯನಾಗು. ಲೇಟ್ ಆದರೂ ಪರವಾಗಿಲ್ಲ, ತಡ ಆದರೂ ಪರವಾಗಿಲ್ಲ. ಊರಿನವ್ರು ಏನು ಹೇಳ್ತಾರೋ, ಲೋಕ ಏನು ಮಾತಾಡ್ತಾರೋ ಅನ್ನೋ ತಲೆ ಕೆಡಿಸ್ಕೊಬೇಡ. ನನ್ನ ದೇವರು ಏನು ಹೇಳಿದಾನೋ ಅದನ್ನು ಅನುಸರಿಸೋದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದು ತೀರ್ಮಾನದೊಂದಿಗೆ ನಿಲ್ಲು. There is a timeless in his promises. ಅವನ ವಾಗ್ದಾನಗಳು ಲೇಟ್ ಆದಷ್ಟು, ಏಳನೇದಾಗಿ ಇಸ್ ಪ್ರಾಮಿಸಸ್ ಆರ್ ಬೆಟರ್. ಅವನ ವಾಗ್ದಾನಗಳು ಲೇಟ್ ಆದಷ್ಟು ಇನ್ನೂ ಒಳ್ಳೆಯದೇ. ಸ್ತೋತ್ರ ಬರಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 8:6, ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀಸ್ಟ್ಹುಡ್ನ ಬಗ್ಗೆ ಮಾತಾಡ್ತಾ ಇರೋದು, ಯಾಜಕತ್ವದ ಬಗ್ಗೆ ಮಾತಾಡ್ತಾ ಇರೋದು. ಹಳೆ ಒಡಂಬಡಿಕೆ ಯಾಜಕತ್ವಕ್ಕಿಂತ ಯೇಸು ಕ್ರಿಸ್ತನ ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ, ಯಾವುದ್ರ ಮೇಲೆ ಸ್ಥಾಪಿತವಾಗಿರೋದು ಇದು? ಉತ್ತಮವಾದ ವಾಗ್ದಾನ. ಗಟ್ಟಿಯಾಗಿ ಹೇಳ್ರಿ. ಉತ್ತಮವಾದ ವಾಗ್ದಾನಗಳ ಮೇಲೆ ಸ್ಥಾಪಿತವಾಗಿರುವ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥಿಕನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಾಡೋದೆಲ್ಲ ಉತ್ತಮವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ. ನಿನಗೆ ಲೇಟ್ ಆದರೂ ಸರಿ, ವಾಗ್ದಾನ ಮಾಡಿದ ದೇವರು ಅದರಲ್ಲಿ ನಂಬಿಗಸ್ತನಾಗಿರ್ತಾನೆ ಎಂದು ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಎ ಬೆಟರ್ ಕವನೆಂಟ್ ಎಸ್ಟಾಬ್ಲಿಷ್ಡ್ ಆನ್ ಬೆಟರ್ ಪ್ರಾಮಿಸಸ್. ಎವ್ರಿಥಿಂಗ್ ಅಬೌಟ್ ಗಾಡ್ ಈಸ್ ಬೆಟರ್. ದೇವರ ವಿಷಯದಲ್ಲಿ ಯಾವುದು ಅಧಮ ಅಲ್ಲ, ಎಲ್ಲ ಉತ್ತಮ. ಹಲ್ಲೆಲೂಯಾ. ಕೇಳಿದ್ದೀರಾ? ಅಧಮ, ಮಧ್ಯಮ, ಉತ್ತಮ. ಆಮೇಲೆ ಅಧಮ ಅಲ್ಲ, ದೇವರ ವಿಷಯದಲ್ಲಿ ಎಲ್ಲ ಉತ್ತಮ. ಗಟ್ಟಿಯಾಗಿ ಒಂದು ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರೇ, ಎಲ್ಲ ಉತ್ತಮ. ಮಕ್ಕಳು ಕೊಟ್ಟರೆ ಉತ್ತಮ, ಸೇವೆ ಕೊಟ್ಟರೆ ಉತ್ತಮ, ಅಭಿಷೇಕ ಕೊಟ್ಟರೆ ಉತ್ತಮ, ಬಿಸ್ನೆಸ್ ಕೊಟ್ಟರೆ ಉತ್ತಮ, ಮನೆ ಕೊಟ್ಟರೆ ಉತ್ತಮ, ಕಾರ್ ಕೊಟ್ಟರೆ ಉತ್ತಮ. ಇದೆಲ್ಲದಕ್ಕಿಂತ ಉತ್ತಮ ನಿತ್ಯ ದೇವರ ರಾಜ್ಯ. ಆ ರಾಜ್ಯ ಕೊಟ್ಟದ್ದು ಉತ್ತಮ. ಇದೆಲ್ಲ ವಾಗ್ದಾನಗಳ ಮೇಲೆ ಸ್ಥಾಪಿತವಾಗಿರೋದು. ಎವ್ರಿಥಿಂಗ್ ಎಸ್ಟಾಬ್ಲಿಷ್ಡ್ ಆನ್ ದ ಪ್ರಾಮಿಸಸ್. ಇನ್ನ 7 ಕಾರ್ಯ ಹೇಳಿದೆ ಅಲ್ಲ, ಇದ್ದೀರಾ? 7 ಕಾರ್ಯ ಹೇಳಿದೆ. 1, ವಾಗ್ದಾನಗಳಲ್ಲಿ ದೇವರು ನಂಬಿಗಸ್ತನು. 2, ಅವನ ವಾಗ್ದಾನಗಳು ಎಷ್ಟಿದ್ದರೋ ಅದು ಎಸ್, ಆಮೇನ್. 3, ಅವನು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. 4, ಅವನ ವಾಗ್ದಾನಗಳು ಒಂದು ಸುಳ್ಳಾಗೋದಿಲ್ಲ. 5, ಅವನ ವಾಗ್ದಾನಗಳಲ್ಲಿ ಅವನು ಮರೆಯೋದಿಲ್ಲ. 6, ಅವನ ವಾಗ್ದಾನಗಳಿಗೆ ಯಾವುದೇ ಸಮಯ ಪರಿಮಿತಿ ಇಲ್ಲ. ಆಮೇಲೆ 7, ಅವನ ವಾಗ್ದಾನಗಳೆಲ್ಲ ಉತ್ತಮವಾಗಿರುತ್ತೆ. ಆಮೇಲೆ ಇನ್ನು ವೈ ಗಾಡ್ ಗಿವನ್ ಪ್ರಾಮಿಸಸ್. ಯಾಕೆ ದೇವರು ವಾಗ್ದಾನಗಳನ್ನು ನಮಗೆ ಕೊಡ್ತಾನೆ? ಲೆಟ್ ಮೀ ರೀಡ್. 2 ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 Peter ಚಾಪ್ಟರ್ 1 verse 3 and 4. 2 Peter chapter 1 verse 3 and 4. 2 ಪೇತ್ರನು
1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣ ಅತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನು ದೊರೆಯಿತೆಂದು ಬಲ್ಲವಷ್ಟೇ. 4ನೇ ವಾಕ್ಯ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನಾನು ಆ ಒಂದೇ ಒಂದು ವಾಕ್ಯದಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಪ್ರಸಂಗ ಮಾಡ್ಬೋದು. ಆಮೇಲೆ 4ನೇ ವಾಕ್ಯ ನೀವು ಅಂಡರ್ಲೈನ್ ಮಾಡ್ರಿ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು, ವಾಗ್ದಾನ ದೇವರು ಏನು ಗೊತ್ತಾ ತನ್ನ ಮಕ್ಕಳಿಗೆ ಕೊಡೋದು, ನೀವು ಲೋಕದಲ್ಲಿ ಕಾಣುವ ದುರಾಲೋಚನೆಗಳು, ದುಷ್ಟಾಲೋಚನೆಗಳು, ದುರಾಶೆಗಳಿಗೆ ಹೋಗಿ ಬಿದ್ದು ಕೆಟ್ಟತನಕ್ಕೆ ನೀವು ಸಿಕ್ಕಾಕೊಂಬಾರದು. ದೇವರ ಮಕ್ಕಳು ಯಾವಾಗಲೂ ತಿಳ್ಕೊಬೇಕು, ದುರಾಶೆಗೆ ಹೋಗ್ಬೇಡ್ರಿ. ದುರಾಶೆ ಅನ್ನೋದು ಆಸೆ ಅವರ ಅಪ್ಪ. ಸ್ತೋತ್ರ. ಹಾಗಾದರೆ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕು. ಯಾವ ಸ್ವಭಾವದಲ್ಲಿ? ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಫಿಲಿಮ್ ನೋಡ್ತಾ ಇದ್ರಿ? ಈಗಲೂ ನೋಡ್ತಾ ಇದ್ದೀವಿ ಪಾಸ್ಟ್ರೆ? ದಿಢೀರಂತ ಕೈ ಬಿಟ್ಬಿಟ್ರು ನೋಡ್ರಿ. ನಾನು ಒಂದು ದಿನಕ್ಕೆ 5 ಶೋ ನೋಡ್ತಾ ಇದ್ದೆ. ಮಾರ್ನಿಂಗ್ ಶೋ, ನೂನ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ. ಈಗಿದೆಯಾ ಏನೋ ಗೊತ್ತಿಲ್ಲ, ಹಂಗಲ್ಲ. ಈಗಲೂ ಹಂಗೆ ಇದೆಯಾ? 5 ಶೋ ಇದೆಯಾ? ಮೊನ್ನೆ ನಾವು ಎಲ್ಲಿ ಮಾಲ್ಗೆಲ್ಲ ಹೋದಾಗ ಗುಂಪು ಗುಂಪಾಗಿ ಜನ, ರಾತ್ರಿ 11:30 ಮೇಲೆ ಆಯಿತು, ಎಲ್ಲ ಹೋಗ್ತಾಯಿದ್ರು. ಏನಂದರೆ ಅಲ್ಲೇನೋ ಥಿಯೇಟ್ರ್ ಇದೆ ಅಂತೆ, ಮಾಲ್ ಒಳಗಡೆ ಥಿಯೇಟ್ರು. ಅವಾಗೆಲ್ಲ ಹಂಗೇನಿಲ್ಲ. ನಮಗಿದ್ದಿದ್ದು ನವರಂಗ್ ಥಿಯೇಟ್ರು, ಸುಜಾತ ಥಿಯೇಟ್ರು, ಪ್ರಸನ್ನ ಥಿಯೇಟ್ರು. ಸ್ತೋತ್ರ. ನೋಡಿ, ಎಲ್ರಿಗೂ ಗೊತ್ತು. ಆಮೇಲೆ ಈ ಮೂವಿ ನೋಡೋರೆಲ್ಲ ಹೀರೋನ ಅನುಸರಿಸೋರೇ ಕಡಿಮೆ, ವಿಲ್ಲನ್ನೇ ಅನುಸರಿಸೋ ಸ್ವಭಾವ ಬೆಳೆಸ್ಕೋತಾರೆ. ಸ್ತೋತ್ರ. ಚಿತ್ರ ಹೀರೋದು ನೋಡೋದು, ಸ್ವಭಾವ ಎಲ್ಲ ವಿಲ್ಲಂದೇ ತೋರಿಸೋದು. ಇವರು ಪಾಠ ಕರೆಕ್ಟಾಗಿ ಹೇಳಿದ್ರಿ. ಮತ್ತು ನನ್ನನ್ನು ದೇವರು ಅದಕ್ಕೆ ಅಲ್ವ ಇಲ್ಲಿಟ್ಟಿರೋದು. ಈ ಲೋಕದಿಂದ ಉಂಟಾಗುವ, ದುರಾಶೆಯಿಂದ ಉಂಟಾಗುವ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕೆಂಬ, ಯಾರ ಸ್ವಭಾವದಲ್ಲಿ? ಗಟ್ಟಿಯಾಗಿ ಹೇಳ್ರಿ. ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣ ಅತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಕಮಾನ್, ಹಲ್ಲೆಲೂಯಾ. ವಾಗ್ದಾನ ಕೇಳಿ ಕೆಟ್ಟತನಕ್ಕೆ ಹೋಗೋದಲ್ಲ, ವಾಗ್ದಾನಗಳನ್ನು ಕೇಳುವಾಗ ನಮ್ಮ ಒಳಗಡೆ ದೈವ ಸ್ವಭಾವಗಳು ಬರಬೇಕು. ಕೆಲವರು ಭಾಷಾ ಶೈಲಿಯಲ್ಲಿ ಗೊತ್ತಾಗುತ್ತೆ ನೀನು ಆತ್ಮಿಕನ ಅನಾತ್ಮಿಕನ ಎಂದು. ಯವನಸ್ಥರಿಗೆ ನಾನು ಎಚ್ಚರಿಸ್ತೇನೆ, ಅಗೌರವದಲ್ಲಿ ಮಾತನಾಡೋದನ್ನು ನಿಲ್ಲಿಸ್ರಿ. ಸಭೆಯಲ್ಲಿ ವಿಶ್ವಾಸಿಗಳು ತಮ್ಮ ವಿಶ್ವಾಸಿಗಳನ್ನು ನೋಡುವಾಗ, ಮತ್ತೊಂದು ವಿಶ್ವಾಸಿಯ ಬಳಿಯಲ್ಲಿ ಮಾತನಾಡುವಾಗ
ನಾವು ತಾವು ಎಂಬ ಬಹುವಚನಗಳಲ್ಲಿ ಮಾತನಾಡೋದರ ಅಭ್ಯಾಸ ಮಾಡ್ರಿ. ಏಕವಚನ ಮಾತ್ರ ಅಲ್ಲ, ಏಕವಚನ ಪ್ರಯೋಗ ಮಾತ್ರವಲ್ಲ, ಅದರಲ್ಲಿ ಲೌಕಿಕತೆಯ ಭಾಷೆಗಳು ಪ್ರವೇಶಕ್ಕೆ ಅನುಮತಿ ಕೊಡಬೇಡ್ರಿ. ಮಚ್ಚ ಬಾರೋ ಇಲ್ಲಿ, ಮಾಮ್ ಬಾರೋ ಇಲ್ಲಿ, ಶಿಷ್ಯ ಬಾರೋ ಇಲ್ಲಿ. ಎಲ್ಲಿಂದ ಬಂತು ಈ ಭಾಷೆ? ಎಲ್ಲಿಂದ ಬಂತು? ಲೋಕದಿಂದ ಬಂದಿತ್ತು. ನೀವು ಲೋಕದವರಲ್ಲ, ಲೋಕದಿಂದ ನೀವು ಸಪರೇಟ್ ಆಗಿದ್ದೀರಾ. Come on, somebody shout hallelujah. ಕೊಂದಾಕ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ನೀನು ಸರಿಯಾಗಿ ಸತ್ತಿಲ್ಲ, ಸತ್ತಿಲ್ಲ. ನೀನು ಬೂಟಾಟಿಕೆ ಮಾಡ್ತಿದ್ಯಾ ವಿಶ್ವಾಸಿ ಅನ್ನೋ ಹೆಸರಲ್ಲಿ. ನೀನು ನಿನಗೆ ವಂಚನೆ ಮಾಡೋದು ಮಾತ್ರ ಅಲ್ಲ, ದೇವರ ರಾಜ್ಯಕ್ಕೆ ವಂಚನೆ ಮಾಡ್ತಾ ಇದೀಯಾ. ಲೋಕದಿಂದ ಉಂಟಾಗುವ ದುರಾಶೆಯಿಂದ ಉಂಟಾಗುವ ಕೆಟ್ಟತನಕ್ಕೆ ತಪ್ಪಿಸ್ಕೊಳ್ಬೇಕೆನ್ನೋ ದೇವರ ಉದ್ದೇಶ. ಒಂದು ಕಡೆ ನಿನಗೆ ಪ್ರಾಬ್ಲಮ್ ಇದೆ ಅಂದರೆ ಆ ಕಡೆ ತಲೆ ಹಾಕಕ್ಕೆ ಹೋಗ್ಬೇಡ. ನಾನು ಮೊನ್ನೆ ಯಾರಿಗೋ ಬೈದೆ. ನಾನು ಬೈದಾಗ ನಾನು ಹಿಂಗೆ ಅಂದೆ, ಒಂದು ಹೆಣ್ಣು ಮಗನ ನಾನು ಬೈದೆ. ನಾನು ಇಲ್ಲವ ನಿನಗೇನು ಬುದ್ಧಿ ಇಲ್ಲ? ನಿನಗೆ ಪ್ರಾಬ್ಲಮ್ ಇದೆ ಅಂದರೆ ಆ ಜಾಗ ಖಾಲಿ ಮಾಡು. ಪ್ರಾಬ್ಲಮ್ನ ದೊಡ್ಡದು ಮಾಡಕ್ಕೆ ಹೋಗಬೇಡ. ಅದಕ್ಕೆ ನಾನೇನು ತಪ್ಪು ಮಾಡಿಲ್ಲ, ಅದು ನಾನೆಲ್ಲ ತೀರ್ಪು ಮಾಡೋದು. ಈಚಲ್ ಮರದ ಕೆಳಗಡೆ ಕುತ್ಕೊಂಡು ನೀನು ಮಜ್ಜಿಗೆನೇ ಕುಡಿ, ನೋಡ ಜನ ಎಂಡ ಕುಡಿತಾ ಇದ್ದ ಅಂತಾನೆ ಹೇಳೋದು. ನಿನಗೆ ಬೇರೆ ಮರ ಸಿಕ್ಕಿಲ್ವಾ? ಬೇರೆ ಜಾಗ ಸಿಕ್ಕಿಲ್ವಾ ಮಜ್ಜಿಗೆ ಕುಡಿಯೋಕ್ಕೆ? ಸೇಪೆಕಾಯಿ ಮರ ಇರಲಿಲ್ವಾ? ಮಾವಿನ ಮರ ಇರಲಿಲ್ವಾ? ನೀನು ಯಾಕೆ ಈಚಲ್ ಮರದ ಕೆಳಗಡೆ ಹೋಗಿ ಕೂತ್ಕೊಂಡೆ? ಚೇಂಜ್ ಯುವರ್ ಪ್ಲೇಸ್. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತಕರ ಸಂಗಡ ಕೂತುಕೊಳ್ಳದೆ, ಎಲ್ಲಿ ನಡಿಬೇಕು, ಎಲ್ಲಿ ಕುತ್ಕೊಬೇಕು, ಎಲ್ಲಿ ಇರಬೇಕು ಅನ್ನೋದು ದೇವರು ಆಲೋಚನೆ ಕೊಟ್ಟಿದ್ದಾನೆ. ಪಾಪಾತ್ಮರ ದುಷ್ಟನ ಆಲೋಚನೆ ಅಂತ ನಡಿಬೇಡ. ಅವನು ನಿನ್ನ ಒಳಗಡೆ ವಿಷ ತುಂಬುತ್ತಾನೆ, ಆತ್ಮಿಕತೆ ನಾಶ ಮಾಡ್ತಾನೆ, ನಿನ್ನ ಪ್ರೇಯರ್ ಲೈಫ್ ಕಿಲ್ ಮಾಡ್ತಾನೆ. ದೇವರ ಮೇಲಿರೋ ಭಯ ನಿನ್ ಕಡಿಮೆ ಆಗುತ್ತೆ, ಸಭೆ ಮೇಲಿರುವ ಆಸಕ್ತಿ ಕಡಿಮೆ ಆಗುತ್ತೆ, ದೇವರ ವಾಕ್ಯ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ನಿರಾಶೆ ಕಾಡುತ್ತೆ. ಆಮೇಲೆ ನೀನೊಂದು ಜಡ್ಜ್ಮೆಂಟ್ ಬರ್ತೀಯ, ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ ಅಲ್ಲ, ನೀನ್ ಸರಿ ಇಲ್ಲ. Are you with me? ಚೆನ್ನಾಗಿ ಬೈದೆ. ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಸಂಗಡ ಕುಳಿತುಕೊಳ್ಳದೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನ ಆಗಲೂ ಇರುಳು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನು. ಹಲ್ಲೆಲೂಯಾ, ಅವನೆಷ್ಟೋ ಧನ್ಯನು. ಯಾರು ದೇವರ ವಾಕ್ಯದ ಪ್ರಮಾಣದಲ್ಲಿ ಜೀವಿಸುವವನು. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಲೋಕದಿಂದ ಉಂಟಾಗುವ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನ ಹೊಂದುವವರಾಗಬೇಕೆಂಬ ಉದ್ದೇಶದಿಂದ. ಯಾವ ಉದ್ದೇಶ? ದೈವ ಸ್ವಭಾವ. ಗಟ್ಟಿಯಾಗಳ್ರಿ. ಏನಕ್ಕೆ ದೇವರು ನಿಮಗೆ ವಾಗ್ದಾನ ಕೊಡೋದು? ಪ್ರತಿ ತಿಂಗಳು ನಾಳೆ 1ನೇ ತಾರೀಕು ಮುಂಜಾನೆ 6 ಗಂಟೆಗೆ ವಾಗ್ದಾನ ಮೆಸೇಜ್ ಕೇಳ್ತೀರಾ? ಯಾಕೆ ವಾಗ್ದಾನ ದೇವ್ರಿಗೆ ಕೊಡೋದು? ಲೋಕದಿಂದ ಉಂಟಾಗುವ ದುರಾಶೆಗೆ
ಆ ಕೆಟ್ಟತನಕ್ಕೆ ನೀನು ತಪ್ಪಿಸ್ಕೊಬೇಕು. ಅದು ಬೇಡ ನಮಗೆ. ದೇವರ ವಾಗ್ದಾನ ಏನು ಹೇಳುತ್ತೆ? ಅವನು ಸುಳ್ಳಾಡಲಾರನು, ಅವನು ಮಾತು ಕೊಟ್ಟು ತಪ್ಪಲಾರನು. ಇಸ್ರಾಯೇಲ್ ಜನರಿಗೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು. ನಿನ್ನ ಮೇಲೆ ಮಾಡಿರೋ ವಾಗ್ದಾನ, ನಿನ್ನ ಮಕ್ಕಳ ಮೇಲೆ ಮಾಡಿರೋ ವಾಗ್ದಾನ, ನಿನ್ನ ಭವಿಷ್ಯದ ಮೇಲೆ ಮಾಡಿರೋ ವಾಗ್ದಾನ, ಸೇವೆಯ ಕುರಿತು ಮಾಡಿರೋ ವಾಗ್ದಾನ, ಬಿಸ್ನೆಸ್ನ ಕುರಿತು ಮಾಡಿರೋ ವಾಗ್ದಾನ, ಕೆಲಸದ ಕುರಿತು, ಪ್ರಮೋಷನ್ ಕುರಿತು, ಮದುವೆಯ ಕುರಿತು, ನಿನ್ನ ಜೀವಕ್ಕೂ ಭಕ್ತಿಗೂ ಬೇಕಾದದು ಎಲ್ಲವನ್ನ ಕೊಡುವ ದೇವರು. ಅವನು ವಾಗ್ದಾನ ಮಾಡಿರೋದಾದ್ರೆ ಅದು ನೆರವೇರಿಸುವ ದೇವರು. ದುರಾಶೆಯಿಂದ ಉಂಟಾಗುವ ಕೆಟ್ಟತನಕ್ಕೆ ಸೋತು ಹೋಗಬೇಡ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. That is the purpose God is giving the promise to you. ವಾಗ್ದಾನ ಅದಕ್ಕೋಸ್ಕರ ದೇವರು ಕೊಡ್ತಾ ಇರೋದು. ದೈವ ಸ್ವಭಾವ, ದೇವರ ಸ್ವಭಾವ. ಆಮೆನ್. We are not followers of the heroes of this world. ನಾವು ಈ ಲೋಕದ ಹೀರೋಗಳನ್ನು ಫಾಲೋ ಮಾಡೋರಲ್ಲ. ಉಪ್ಪು ತಿಂದವ್ರು ನೀರು ಕುಡಿಲಿ. ಇನ್ನು ಕೆಲವರು ಇದ್ದಾರೆ, ಸಿಕ್ದವ್ರನ್ನೆಲ್ಲ ಅಪ್ಪ ಅನ್ನೋದು. ಅವರು ಮೈ ಸನ್ ಮೈ ಡಾಟರ್, ಮೈ ಸನ್ ಮೈ ಡಾಟರ್. ಏನು ಒಬ್ಬೊಬ್ಬ ಸೋತ್ರ. ನಿಮ್ಮ ಆತ್ಮಿಕ ತಂದೆ ಅನ್ನೋ ಸ್ಥಾನದಲ್ಲಿ ಸಭೆಯಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನನಗೆ ಜನ್ಮ ಕೊಟ್ಟಿದ್ದು ಒಬ್ಬ ತಂದೆ, ಅದು ಶಾರೀರಿಕವಾದ ಜನ್ಮ ಕೊಟ್ಟಂಥ ತಂದೆ. ನನಗೆ ಆತ್ಮಿಕವಾಗಿ ನನ್ನನ್ನು ದೀಕ್ಷಾ ಸ್ನಾನ ಮಾಡಿಸಿ ವಾಕ್ಯದಲ್ಲಿ ನಡೆಸಿದಂಥ ದೈವ ಸೇವಕರಿದ್ದಾರೆ, ಅವರು ನನ್ನ ಆತ್ಮಿಕ ತಂದೆ. ಮಿಕ್ಕಿದೆಲ್ಲ ಸಹೋದರರು ಸಹೋದರಿಯರು. ದೇರ್ ಇಸ್ ಲಾಟ್ ಆಫ್ ಕೌನ್ಸಿಲರ್ಸ್, ಅಡ್ವೈಸರ್ಸ್, ಸ್ಪಿರಿಚುವಲ್ ಮೆಂಟರ್ಸ್. ನೀನು ಆತ್ಮಿಕವಾಗಿ ಬೆಳೆದು ಬರೋದಕ್ಕೆ ಅನೇಕರು ಸಹಾಯ ಮಾಡ್ತಾರೆ. ದೇ ವಿಲ್ ನೆವರ್ ಬಿ ಎ ಫಾದರ್. ಅವರು ನಿನ್ನ ತಂದೆ ಆಗಲ್ಲ. ಆಮೇಲೆ ನೆನ್ನೆ ಮೊನ್ನೆ ಕಂಡಿರ್ತಾರೆ ಅಪ್ಪ ಅಂತೆ, ಮೈ ಡ್ಯಾಡ್. ಸೋತ್ರ ಸೋತ್ರ. ಒಳ್ಳೆ ಸೂಟು ಬೂಟ್ ಹಾಕೊಂಡ್ರೆ ಡ್ಯಾಡ್. ಅಪ್ಪ ಪಟಾಪಟಿ ಚಡ್ಡಿ ಹಾಕಿ ನಾನು ಡ್ಯಾಡ್ ಅಂತ ಕರೆಯಲ್ಲ. ಏನೀಗ ಸೋತ್ರ. ಆ ಅಪ್ಪನ ಗೌರವಿಸ್ಕೊ. ಹಲ್ಲೆಲೂಯಾ. ಲೋಕದಿಂದ ಉಂಟಾಗುವ ದುರಾಶೆಯಿಂದ ಉಂಟಾಗುವಂಥ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು ದೈವ ಸ್ವಭಾವದ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ಇಂಥ ಪ್ರಭಾವವುಳ್ಳ, ಗುಣಾತಿಶಯವುಳ್ಳ, ಅಮೂಲ್ಯವಾದ, ಉತ್ಕೃಷ್ಟವಾದ ವಾಗ್ದಾನಗಳನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿ ಹಿಡ್ಕೊಳ್ರಿ ವಾಗ್ದಾನಗಳನ್ನು, ಪ್ರಾರ್ಥನೆ ಮಾಡ್ರಿ. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಎದ್ದು ನಿಂತ್ಕೊಳ್ರಿ. ದೇವರ ಪರಿಪೂರ್ಣವಾದ ವಾಗ್ದಾನಗಳು, ದೇವರ ಪರಿಪೂರ್ಣವಾದ ವಾಗ್ದಾನಗಳು. ಯಾವುದು ಅಪೂರ್ಣ ಅಲ್ಲ, ಯಾವುದು ಅನ್ಫಿನಿಶ್ಡ್ ಇಲ್ಲ. ಕಾಲ್ವರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣ ತ್ಯಾಗ ಮಾಡುವಾಗ ಕಡೆಯದಾಗಿ ಹೇಳಿದ ಮಾತು, ಇಟ್ ಈಸ್ ಫಿನಿಶ್ಡ್. ಸಂಪೂರ್ಣವಾಯಿತು. ನಥಿಂಗ್ ಪೆಂಡಿಂಗ್. ಯಾವುದು ಅವನು ಪೆಂಡಿಂಗ್ ಇಟ್ಟಿಲ್ಲ. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ವಾಗ್ದಾನ ಮಾಡಿದವನು ನಂಬಿಗಸ್ತನು. ವಾಗ್ದಾನ ಮಾಡಿದವನು ನಂಬಿಗಸ್ತನು. ಅದು ಎಷ್ಟಿದ್ದರೂ ಕ್ರಿಸ್ತ ಯೇಸುವಿನಲ್ಲಿ. ಆಮೇನ್, 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 ಆಮೇನ್. ನನ್ನ ಬುದ್ಧಿ ಮಂಡಲಕ್ಕೆ ಅದು ಎಟ್ಕೋದಿಲ್ಲ. ದೇವರು ಹೇಳುವಂಥ ಫ್ಯೂಚರ್ ಪ್ಲ್ಯಾನ್ಗಳ ಬಗ್ಗೆ ನನಗೊಂದು ಚೂರು ಅರಿವಿಲ್ಲ. ಅಯ್ಯೋ ಅದೆಲ್ಲ ಹೆಂಗೆ ನಡೆಯುತ್ತೋ, ನೀನೇನು ತಲೆ ಕೆಡಿಸ್ಕೊಂಬೇಡ. ಟೈಮ್ ಆಗ್ತಿದ್ದಾಗ ದೇವರೇ ಅದನ್ನು ನಡೆಸ್ತಾನೆ. ಟೈಮಿಂಗ್ ಮುಂಚೆ ಏನು ಮಾಡಲ್ಲ, ಟೈಮ್ ಆದಮೇಲೂ ದೇವರು ಏನು ಮಾಡಲ್ಲ. ಇನ್ ಈಸ್ ಓನ್ ಟೈಮ್, ಅವನ ಸಮಯದಲ್ಲಿ ಎಲ್ಲವನ್ನ ಬ್ಯೂಟಿಫುಲ್ ಆಗಿ ಟೈಮಿಂಗ್ಲಿ ವಿಲ್ ಡೂ ಇಟ್. ಅವನು ಸುಂದರವಾಗಿ ತನ್ನ ಸಮಯಕ್ಕೆ ತಕ್ಕ ಹಾಗೆ ಕ್ಲುಪ್ತ ಕಾಲದಲ್ಲಿ ಅವುಗಳನ್ನು ನೆರವೇರಿಸ್ತಾನೆ. ಅದರಿಂದ ನಾವು ಕೆಟ್ಟತನಕ್ಕೆ ಸೋತು ಹೋಗ್ಬೇಡ್ರಿ, ದುರಾಶೆಗೆ ಬೀಳ್ಬೇಡ್ರಿ, ದುರಾಶೆಗೆ ಬೀಳ್ಬೇಡ್ರಿ.
ಅನ್ವಾಂಟೆಡ್ ಕಮಿಟ್ಮೆಂಟ್ಸ್ ಮಾಡ್ಕೊಬೇಡ್ರಿ. ಚಾಪೆ ಇದ್ದಷ್ಟು ಕಾಲು ಚಾಚು, ಮಿಕ್ಕಿದೆಲ್ಲ ದುರಾಸೆ.